ಸಾಮಾನ್ಯವಾಗಿ ಮೃತಪಟ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳ ಜನ್ಮದಿನದ ಪ್ರಯುಕ್ತ ಪಂದ್ಯಾವಳಿ ನಡೆಸೋದು ಸಹಜ. ಆದರೆ ಚಿತ್ರದುರ್ಗದಲ್ಲಿ ದುರ್ಗನ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ 8 ಬಾರಿ ಅಂಬಾರಿ ಹೊತ್ತು ಅಕಾಲಿಕ ಮರಣಕ್ಕೆ ತುತ್ತಾಗಿರುವ ಅರ್ಜುನನ ಹೆಸರಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಚಿತ್ರದುರ್ಗ ನಗರದ ಹಳೆ ಸರ್ಕಾರಿ ಬಾಲಕರ ಮೈದಾನದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಬೇಕಾಂತರಾಜ್ ಅವರ ನೇತೃತ್ವದಲ್ಲಿ 4 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 2 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 1 ಲಕ್ಷ, ತೃತೀಯ ಬಹುಮಾನ 50,000 ನಿಗದಿಯಾಗಿದೆ. ಜೊತೆಗೆ ವಿಜೇತ ತಂಡಗಳಿಗೆ ಅರ್ಜುನ, ಬಲರಾಮ, ದ್ರೋಣ ಟ್ರೋಫಿಗಳನ್ನು ನೀಡಲಾಗ್ತಾ ಇದೆ. ಪ್ರತಿ ಸಲ ದುರ್ಗಾನ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಕ್ರೀಡಾಕೂಟ ನಡೆಸಲಾಗ್ತಾ ಇತ್ತು. ಆದರೆ ಈ ಬಾರಿ ನಾಡಿಗೆ ಸೇವೆ ಸಲ್ಲಿಸಿ ಆಕಸ್ಮಿಕ ಮರಣ ಹೊಂದಿರುವ ಅರ್ಜುನನ ಹೆಸರಲ್ಲಿ ಕ್ರಿಕೆಟ್ ಹಮ್ಮಿಕೊಂಡಿರುವುದು ಇದೇ ಮೊದಲು. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇರುವುದು ಸಂತೋಷವಾಗಿದೆ ಎನ್ನುತ್ತಾರೆ ಕ್ರೀಡಾಭಿಮಾನಿಗಳು. ದುರ್ಗನ್ಸ್ ಕ್ರಿಕೆಟ್ ಕ್ಲಬ್ಬಿನ ಆಶ್ರಯದಲ್ಲಿ ಕಾಂತರಾಜು ಅವರ ನೇತೃತ್ವದಲ್ಲಿ ಇದು 3ನೇ ಬಾರಿಗೆ ನಡೀತಾ ಇರುವಂತಹ ಫ್ಲಡ್ ಲೈಟ್ ಟೂರ್ನಮೆಂಟ್. ಇದು ಆನೆ ಅಂಬಾರಿ ಅರ್ಜುನ್ ಕಪ್ ಅನ್ನುವಂಥ ಹೆಸರಿನಲ್ಲಿ ಇಟ್ಟಿದೆ. ಯಾವ ಕಾರಣಕ್ಕಾಗಿ ಹೆಸರು ಇಟ್ಟಿದ್ದೇವೆ ಅಂತ ಹೇಳಿದರೆ, ವನ್ಯಜೀವಿ ಹೆಸರಿನಲ್ಲಿ ಟೂರ್ನಮೆಂಟ್ ನಡೆಯಲಿಲ್ಲ, ಹಣವಂತರ ಹೆಸರಿನಲ್ಲಿ ನಡೆಯುತ್ತೆ. ಅವ್ರ ಜನ್ಮದಿನಗಳು ಅಥವಾ ಇನ್ನೊಂದು ಯಾವುದೋ ಒಳ್ಳೆಯ ದಿನಗಳ ಸಂದರ್ಭ ಟೂರ್ನಮೆಂಟ್ ನಡೆಯುವಂಥದ್ದು ಇದೆಲ್ಲ ಮಾಮೂಲಿ ಆಗಿರುವಂಥದ್ದು. ಆದರೆ ಮೈಸೂರು ದಸರಾದ ಅಂಬಾರಿಯನ್ನು ಹೊತ್ತಂಥ 8 ವರ್ಷಗಳ ಕಾಲ ಅಂಥದ್ದೊಂದು ಸೇವೆಯನ್ನು ಮಾಡಿರುವಂಥ ಆನೆ ಅಕಾಲಿಕವಾಗಿ ನಮ್ಮನ್ನು ಅಗಲಿರುವಂಥದ್ದು ಇದು ಪ್ರಾಪಂಚಿಕವಾಗಿ ಇಡೀ ಪ್ರಪಂಚಕ್ಕೊಂದು ದೊಡ್ಡದಾಗಿರುವಂಥ ದುಃಖವನ್ನು ಕೊಟ್ಟಿರುವಂಥದ್ದು. ನಾವು ಈ ವರ್ಷ ಟೂರ್ನಮೆಂಟ್ ಮಾಡಬೇಕು ಅನ್ನುವಂಥದ್ದು ಬಂದಾಗಲೇ ದಿನಾಂಕ ಇಟ್ಟಾಗ ಮೊದಲಾಗಿ ಆ ಆನೆ ಇದ್ದಿತ್ತು. ಅದಾದ ನಂತರ ಅಕಾಲಿಕವಾಗಿ ಅದು ದಾರುಣ ಅಂತ್ಯವನ್ನು ಕಂಡಿತ್ತು. ಆವಾಗ ನಮ್ಮ ಟೂರ್ನಮೆಂಟ್ ಹೆಸರನ್ನು ಸಡನ್ಲಿ ಚೇಂಜ್ ಮಾಡಿದ್ದೀವಿ. ದುರ್ಗನ್ಸ್ ಕಪ್ ಅಂತ ಇತ್ತು, ಆದರೆ ಆನೆಗೆ ಗೌರವ ಕೊಡಬೇಕನ್ನುವಂಥ ರೂಪದಲ್ಲಿ ನಮ್ಮೆಲ್ಲರ ಮನಸ್ಸಲ್ಲೊಂದಿತ್ತು. ಈ ಮೂಲಕವಾಗಿ ಆ ವನ್ಯಜೀವಿಗೊಂದು ಗೌರವ ಕೊಡಬೇಕು. ಯಾಕಂತ ಹೇಳಿದರೆ ಆ ಆನೆ ಮಾಡಿರುವಂಥ ಕೆಲಸ ಅತ್ಯಂತ ಒಂದು ಗೌರವಾನ್ವಿತ ಸೇವೆ ಅನ್ನೋದಾಗಿ ನಾವು ತಿಳ್ಕೊಂಡು ಈ ಬಾರಿ ಟೂರ್ನಮೆಂಟನ್ನು ಅಂಬಾರಿ ಆನೆ ಅರ್ಜುನ್ ಕಪ್ ಅನ್ನುವಂಥ ರೂಪದಲ್ಲಿ ನಡೆಸ್ತಾ ಇದ್ದೇವೆ. 35 ತಂಡಗಳು ಜೊತೆಗೆ ಒಂದು ಹೊರ ರಾಜ್ಯದ ತಂಡ ಬಂದು ಆಡ್ತಾ ಇದೆ. ಪ್ರೇಕ್ಷಕರಿಗೆ ಕೂಡ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಇಲ್ಲಿ ಲಭಿಸ್ತಾ ಇದೆ. ಇನ್ನು ಪ್ರಾಣಿ ಸಂಪತ್ತು ನಮ್ಮ ದೇಶದ ಸಂಪತ್ತು, ಅದನ್ನ ಉಳಿಸಬೇಕು. ವನ್ಯಜೀವಿ ಹೆಸರಲ್ಲಿ ಕ್ರಿಕೆಟ್ ಆಡ್ತಾ ಇರೋದು ಇದೇ ಮೊದಲು. 8 ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನನಿಗೆ ನಮನ ಸಲ್ಲಿಸುವ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವುದು ಖುಷಿ ತಂದಿದೆ. ಈ ಪಂದ್ಯಾವಳಿಯಲ್ಲಿ 35 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಅದರಲ್ಲಿ ಒಂದು ತಂಡ ಹೊರರಾಜ್ಯ ಚೆನ್ನೈನಿಂದ ಬರ್ತಾ ಇದೆ. ಅರ್ಜುನ್ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯಾವಳಿ ನಡೆಸ್ತಾ ಇರುವುದು ಮತ್ತು ಭಾಗವಹಿಸುವುದು ಖುಷಿ ತಂದಿದೆ ಎನ್ನುತ್ತಾರೆ ಆಟಗಾರರು. ಈ ಒಂದು ಅರ್ಜುನ ಕಪ್ ಅಂತಕ್ಕಂಥದ್ದನ್ನು ನಮ್ಮ ಚಿತ್ರದುರ್ಗದ 11 ಕ್ರಿಕೆಟ್ ಕ್ಲಬ್ ನಡೆಸ್ತಾ ಇದೆ. ಕಳೆದ 2 ವರ್ಷಗಳಿಂದ ಇದನ್ನು ನಾವು ರಾಜ್ಯ ಮಟ್ಟದ ಟೂರ್ನಿ ನಡೆಸ್ತಾ ಇದ್ದೀವಿ. ಈ ಸರಿ ನಾವು ಅರ್ಜುನ ಹೆಸರಿಗೋಸ್ಕರ ನಾವು ನಡೆಸ್ತಾ ಇದ್ದೀವಿ. ಒಂದು ವನ್ಯಜೀವಿಗಳ ಸಂರಕ್ಷಣೆ ಅಂತಕ್ಕಂಥದ್ದು, ಪ್ರಾಣಿ ಸಂಪತ್ತು ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ಸಂಪತ್ತು, ಅದನ್ನು ಕಾಪಾಡಬೇಕು. ಅಂತಹ ಒಂದು 8 ಬಾರಿ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ನಮ್ಮ ಅರ್ಜುನ ಕರ್ನಾಟಕದ ಹೆಮ್ಮೆ. ಅದು ಅಂತಹ ಒಂದು ಅದರ ಒಂದು ಅಕಾಲಿಕವಾಗಿರ್ತಕ್ಕಂಥ ದುರ್ಮರಣ ಉಂಟಾಗಿರ್ತಕ್ಕಂಥದ್ದು ಕನ್ನಡಿಗರಿಗೆ ನೋವು ತಂದಿರತಕ್ಕಂಥ ಒಂದು ವಿಷಯ. ಹಾಗಾಗಿ ಆ ಒಂದು ಆನೆ ಹೆಸರಿನಲ್ಲಿ ಇವತ್ತು ನಾವು ಅದ್ಭುತವಾಗಿ ದುರ್ಗ 11 ತಂಡದವರು ಎಲ್ಲರೂ ಸಹ ಒಟ್ಟಾಗಿ ಇಡೀ ಚಿತ್ರದುರ್ಗ ಜನತೆ ಅದಕ್ಕೆ ಒಟ್ಟು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಅನೇಕ ತಂಡಗಳು ಬರ್ತಾ ಇದ್ದಾವೆ. ಅವಕ್ಕೂ ಸಹ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಮಾತನಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ವಂದನೆ. ಒಟ್ಟಾರೆಯಾಗಿ ಒಂದು ಆನೆಯ ಹೆಸರಲ್ಲಿ ಕ್ರಿಕೆಟ್ ಟೂರ್ನಿ ನಡೆಸ್ತಾ ಇರುವುದು ಇದೇ ಮೊದಲಾಗಿದ್ದು, ಬದುಕಿದ್ದಾಗ ಅದರ ಸೇವೆಯನ್ನ ಗಮನಿಸಿ ಅದರ ಅಗಲಿಕೆಯ ಅವಧಿಯಲ್ಲೂ ಅದಕ್ಕೆ ಗೌರವ ಸಲ್ಲಿಸುತ್ತಿರುವ ದುರ್ಗನ್ಸ್ ಕ್ರಿಕೆಟ್ ಕ್ಲಬ್ನ ಈ ಕಾರ್ಯ ಪ್ರಾಣಿ ಪ್ರಿಯರಿಗೆ ಸಂತಸ ಮೂಡಿಸಿದೆ ಎಂದು ಹೇಳಬಹುದು. ಕಿರಣ್ ಎಲ್ ತೊಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.